ವೆಲ್ಕಮ್ ಟು ಹೈ ಲೈಫ್. ನಾನು ಪ್ರತಿಮಾ ಭಟ್. ರಂಗಿನ ಲೋಕದ ರಂಗೀನ್ ಕಹಾನಿ ಹೊತ್ತು ಹೈ ಲೈಫ್ನಲ್ಲಿ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಈ ವಾರ ಕೂಡ ಸಖತ್ ಮಸ್ತ್ ಭರಿ ಕಹಾನಿ ಹೊತ್ತು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಅದರಲ್ಲೂ ಬಹುಮುಖ್ಯವಾಗಿ ಬೆಂಗಳೂರಲ್ಲೇ ಶ್ರೀಲಂಕನ್ ನೈಟ್ ತೋರಿಸ್ತಾ ಇದ್ದೀನಿ. ಜೊತೆಗೆ ಸೂಪರ್ವಾದಂತಹ ಫ್ಯಾಷನ್ ಶೋ ನಿಮಗಾಗಿ ಕಾಯ್ತಾ ಇದೆ. ಅಷ್ಟೇ ಅಲ್ಲ, ಬಾರ್ ಟೆಂಡರ್ ಕಮಾಲ್ ಕೂಡ ಇದೆ. ಅಷ್ಟೇ ಯಾಕೆ, ಪರಮಾತ್ಮ ಚಿತ್ರದ ಮುದ್ದಾದ ಬೆಡಗಿ ಜೊತೆ ಮಾತನಾಡಿಸ್ತೀವಿ ಕೂಡ. ಹಾಗಿದ್ರೆ ತಡ ಯಾಕೆ, ಬನ್ನಿ ಆರಂಭಿಸೋಣ ಈ ವಾರದ ಹೈ ಲೈಫನ್ನು. ಶ್ರೀಲಂಕಾ ಬಹಳ ಚಿಕ್ಕದಾಗಿದ್ರೂ ಬಹಳ ಸುಂದರವಾದಂತಹ ದೇಶ. ನಮ್ಮ ದೇಶದ ಪಕ್ಕದಲ್ಲೇ ಇದೆ. ಅದರ ಸಂಸ್ಕೃತಿ ಇದೆಯಲ್ಲ, ಅದು ಕೂಡ ಬಹಳ ವಿಶಿಷ್ಟವಾಗಿರುವಂಥದ್ದು. ನಮ್ಮ ದೇಶಕ್ಕೆ ಕೊಂಚ ಹೋಲುವಂಥದ್ದು. ನಮ್ಮ ಬೆಂಗಳೂರಿನಲ್ಲಿ ಶ್ರೀಲಂಕಾದ ಸಂಸ್ಕೃತಿಯನ್ನು ನೋಡೋ ಹಾಗಿದ್ರೆ ಎಷ್ಟು ಚಂದ ಅಲ್ವಾ? ಅಂಥದ್ದನ್ನು ತೋರಿಸೋದಕ್ಕಂತಲೇ ಶ್ರೀಲಂಕನ್ ನೈಟ್ ನಡೀತು. ಅಲ್ಲಿಗೆ ಯಾರೆಲ್ಲ ಬಂದಿದ್ರು ಗೊತ್ತಾ? ಶ್ರೀಲಂಕಾ ಅಂದ ತಕ್ಷಣ ಶ್ರೀಲಂಕಾದ ಕ್ರಿಕೆಟಿಗರು ಯಾರು ಬಂದಿದ್ದಾರಾ ಅನ್ನೋ ಕುತೂಹಲ ಬಿಡುತ್ತೆ. ಬನ್ನಿ ಹಾಗಿದ್ರೆ ಶ್ರೀಲಂಕನ್ ನೈಟ್ಗೆ ನಾವು ಒಂದು ರೌಂಡ್ ಹೋಗಿ ಬರೋಣ. ಶ್ರೀಲಂಕಾ ಹೆಸರು ಕೇಳಿದ್ರೆ ಬಹಳಷ್ಟು ಜನರಿಗೆ ತಕ್ಷಣ ನೆನಪಾಗೋದು ಶ್ರೀಲಂಕಾ ಕ್ರಿಕೆಟ್ ಟೀಮ್. ಆದರೆ ಅದನ್ನ ಹೊರತುಪಡಿಸಿಯೂ ಶ್ರೀಲಂಕಾ ಸಾಕಷ್ಟು ಕಲರ್ಫುಲ್, ನಮ್ಮ ದೇಶದಂತೆಯೇ ಅದರ ಸಂಸ್ಕೃತಿಯು ಶ್ರೀಮಂತವಾಗಿದೆ. ಆದ್ದರಿಂದಲೇ ಶ್ರೀಲಂಕನ್ ನೈಟ್ ಆರಂಭವಾಗಿದ್ದು ಅಲ್ಲಿಯ ಸಾಂಸ್ಕೃತಿಕ ನೃತ್ಯದಿಂದ. ಬೆಂಗಳೂರಿನ ಆಯ್ದ ಅತಿಥಿಗಳು ಮತ್ತು ಶ್ರೀಲಂಕಾದಿಂದ ಬಂದ ಗಣ್ಯರಿಗಾಗಿಯೇ ನಡೆದ ಪಾರ್ಟಿ ಇದು. ಶ್ರೀಲಂಕಾದಲ್ಲಿ ಅಂಥದ್ದೇನಿದೆ? ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಅಲ್ಲಿಯ ಸುಂದರ ಲಲನೆಯರು. ಫ್ಯಾಷನ್ ಶೋ ಮೂಲಕವೇ ತಮ್ಮ ದೇಶದ ಜೀವನ ಶೈಲಿಯನ್ನು ಕಟ್ಟಿಕೊಟ್ಟಿದ್ದು ವಿಶೇಷವಾಗಿತ್ತು. ಸುಂದರ ಕಡಲ ತೀರ, ಅದರಲ್ಲಿ ಮೋಜು ಮಾಡುವ ಪ್ರವಾಸಿಗರು, ಬಲೆ ಬೀಸುವ ಮೀನುಗಾರರು, ಎಲ್ಲವನ್ನೂ ಕ್ಯಾಟ್ ವಾಕ್ ಮೂಲಕವೇ ರ್ಯಾಂಪ್ ಮೇಲೆ ಕಟ್ಟಿಕೊಟ್ರು. ಯತೆ ಛಲ್ಲನಿಸುವ ಪ್ರಾಕೃತಿಕ ಸೌಂದರ್ಯ, ರುದ್ರ ರಮಣೀಯ ವನ್ಯಪ್ರಾಣಿಗಳು, ನೀಲಿ ಆಗಸವನ್ನೇ ಧರೆಗಿಳಿಸುವ ಕಡಲು, ಬುದ್ಧನ ಶಾಂತಿಯನ್ನು ಹೊತ್ತು ತರುವ ಆಧ್ಯಾತ್ಮಿಕ ಅನುಭೂತಿ. ಶ್ರೀಲಂಕಾದಲ್ಲಿ ಏನುಂಟು ಏನಿಲ್ಲ, ಇರುವುದೆಲ್ಲವನ್ನು ರ್ಯಾಂಪ್ ಮೇಲೆ ತರುವ ಪ್ರಯತ್ನದಲ್ಲಿದ್ರು ಬೆಡಗಿಯರು. ಕಡಿಮೆ ಖರ್ಚಿನಲ್ಲಿ ಫಾರಿನ್ ಟ್ರಿಪ್ ಮಾಡುವ ಬಯಕೆ ಇದ್ರೆ ಶ್ರೀಲಂಕಾಗೆ ಭೇಟಿ ನೀಡಿ ಅಂದ್ರು ಅಲ್ಲಿನ ರಾಯಭಾರಿ ಸುಧಾಕರ್. We all want to welcome Karnataka people to visit Sri Lanka in large numbers, and you should share the cake with us. So, ladies and gentlemen, I welcome you for this evening, and I hope that you will enjoy this evening and take some good memories, and we'll see you in Sri Lanka. ಭಾರತದ ಯಾವುದೇ ಒಂದು ರಾಜ್ಯದಷ್ಟೇ ಇರೋ ಸಣ್ಣ ದೇಶ ಶ್ರೀಲಂಕಾ. ಆದ್ರೆ ಅದು ದ್ವೀಪ ರಾಷ್ಟ್ರವಾಗಿರೋದ್ರಿಂದ ಪ್ರಾಕೃತಿಕವಾಗಿ ಅತ್ಯಂತ ಅಲ್ಲದೆ ಅಲ್ಲಿ ಪ್ರವಾಸೋದ್ಯಮವನ್ನೇ ಮುಖ್ಯವಾಗಿ ಪರಿಗಣಿಸೋದ್ರಿಂದ ಮೋಜು ಮಸ್ತಿಗಳಿಗೆ ಯಾವುದೇ ಕಡಿವಾಣಗಳಿಲ್ಲ. ಫ್ಯಾಷನ್ ಶೋ ಮುಗಿದ ನಂತರ ಪಾರ್ಟಿ ಪ್ರಾರಂಭವಾಯಿತು. ಹಲವು ಗಣ್ಯರ ಜೊತೆ ಶ್ರೀಲಂಕಾದಿಂದ ಬಂದ ಕ್ರಿಕೆಟಿಗರಾದ ಅರ್ಜುನ್ ರಣತುಂಗ, ಸನತ್ ಜಯಸೂರ್ಯ, ಆರ್ಥಿಕ ಅಭಿವೃದ್ಧಿ ಸಚಿವ ಮುತ್ತು ಶಿವಲಿಂಗ ಮೊದಲಾದವರು ಉಭಯ ಕುಶಲೋಪರಿ ನಡೆಸಿದ್ರು. ಬೆಂಗಳೂರಿನಿಂದ ಕೇವಲ 1.5 ಗಂಟೆಯಲ್ಲಿ, ಅಂದ್ರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋದಂತೆ ವಿಮಾನದಲ್ಲಿ ಸುಲಭವಾಗಿ ಶ್ರೀಲಂಕಾಕ್ಕೆ ಬರಬಹುದು. ಖಂಡಿತ ಬನ್ನಿ ಎಂದು ಆಹ್ವಾನವಿದ್ರು ಅರ್ಜುನ ರಣತುಂಗ.
I personally feel it's cheaper for any Indian to go from one state to the other state and spend a week. It's cheaper to go to Sri Lanka and go around the country and spend half the money and come back. So it will be a better holiday for them. ದ್ವೀಪ ರಾಷ್ಟ್ರ ಶ್ರೀಲಂಕಾದ ಶ್ರೀಮಂತ ಸಂಸ್ಕೃತಿಯನ್ನ ಬಿಂಬಿಸುವ ಹಲವು ನೃತ್ಯಗಳು ಬೆಂಗಳೂರಿಗರ ಮನಗೆದ್ದವು. ಅತಿಥಿ ಸತ್ಕಾರದ ವಿಷಯದಲ್ಲಿ ಶ್ರೀಲಂಕನ್ನರ ಹೃದಯ ವೈಶಾಲ್ಯತೆಯ ಬಗ್ಗೆ ಹಾಡಿ ಹೊಗಳಿದ್ರು ಸನತ್ ಜಯಸೂರ್ಯ. We got a history of the people who have been hospitable people we have in Sri Lanka, and we know how to look after the people outside Sri Lankans. So I think we are the nation who can treat outsiders really well. ಸಿಲಿಕಾನ್ ಸಿಟಿಯ ತಾಜ್ ಹೋಟೆಲ್ನಲ್ಲಿ ನಡೆದ ಈ ಪಾರ್ಟಿಯಲ್ಲಿ ಶ್ರೀಲಂಕಾ ಆಹಾರೋತ್ಸವ ಬೆಂಗಳೂರಿಗರ ಮನಗೆದ್ದಿತ್ತು. ದಕ್ಷಿಣ ಭಾರತದ ಊಟವನ್ನೇ ಹೋಲುವ ಶ್ರೀಲಂಕಾದ ಭಕ್ಷ್ಯ ಭೋಜ್ಯಗಳಿಗೆ ಭಾರಿ ಮೆಚ್ಚುಗೆಯೇ ಸಿಕ್ಕಿತ್ತು. ಒಟ್ನಲ್ಲಿ ಶ್ರೀಲಂಕಾವನ್ನ ಪ್ರತಿನಿಧಿಸುವ ಶ್ರೀಲಂಕಾದ ಕಡೆ ಬೆಂಗಳೂರಿಗರನ್ನು ಆಕರ್ಷಿಸುವ ಈ ಸಂಜೆಯ ಸಂತೋಷಕೂಟ ಯಶಸ್ವಿ ಆಯಿತು ಅಂದ್ರೆ ತಪ್ಪಾಗಲಾರದು. ಶ್ರೀಲಂಕನ್ ಕಲ್ಚರು, ಶ್ರೀಲಂಕನ್ ಫುಡ್ಡು, ಶ್ರೀಲಂಕನ್ ಕ್ರಿಕೆಟರ್ಸ್ ಹಬ್ಬ ಎಲ್ಲ ನೋಡಿದ ಮೇಲೆ ನಿಜಕ್ಕೂ ನಾನು ಶ್ರೀಲಂಕಾಗೆ ಹೋಗಿ ಬಂದ ಅಂತ ಅನಿಸ್ತಾ ಇದೆ. ನಿಮಗೂ ಹಾಗೆ ಅನಿಸಿರ್ಬೇಕಲ್ವಾ? ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಬಾರ್ ಟೆಂಡರ್ಸ್ನ ಸೂಪರ್ ಕಮಾಲ್ ತೋರಿಸ್ತೀವಿ.